ಮತ್ತೆ ಹೆಂಗಿದ್ದೀರಿ ಸರ್? ಹೇಳ್ತಾವ್ರಿ ನಮ್ ಕಲಾಗದ್ ಇದು ಮಾಡಕದ್ ಏನೋ ಚೆನ್ನಾಗಿ ಅವನಿ ನೋಡಪ್ಪ. ಫೋನ್ ಗೀನ್ ಮಾಡಿದ್ರಾ ಯಾರ ಹೆಸರಿಗೆ? ಇಲ್ಲ ಅವೆಲ್ಲ ಫೋನ್ ಅವ್ರು ಮಾಡಲ್ಲ. ಅವ್ರು ಯಾಕೆ ಮಾಡ್ರಿ ಫೋನ್? ಅಲ್ಲ ನೀವೇನು ಮಾಡಕ್ ಹೋಗಿ? ನಾನು ಮಾಡಲ್ಲ ಫೋನ್. ಇವತ್ ರಾಜೀನಾಮೆ ಕೊಟ್ಬಿಟ್ರು ಪಾಪ. ಗೊತ್ತು ರಾಜೀನಾಮೆ ಕೊಟ್ಟವ್ರು ಗೊತ್ತಪ್ಪ, ಏನು ಮಾಡಕ್ಕಾಗಲ್ಲ. ಅವರು 4 ಜನ ಇವ್ರ 4 ಜನ ಅಳ್ತಾ ಇರ್ತಪ್ಪ, ಏನು ಮಾಡಕ್ಕಾಗಲ್ಲ. ಹೌದು ಸರ್, ಇಲ್ಲಿ ಪಾಪ ತುಂಬಾ ಕೆಲಸ ಮಾಡಿದಾರಂತಲ್ಲ ಅವರು ಸಿಎಂ ಆದ್ಮೇಲೆ. ಮಾಡೋದು ತುಂಬಾ ಕೆಲಸ ಮಾಡೋದು. ಬೇಜಾರಾಗಿಲ್ಲ ಸರ್ ಟಿವಿ ನೋಡುವಾಗ ಇವತ್ತು? ಆಯ್ತು ಏನ್ ಮಾಡವು, ಬೇಜಾರಾಗಲ್ಲ. ಬೇಜಾರಾಗದೆ ಇದ್ದ. ಅವ್ರ ರೆಕಾರ್ಡ್ ಯಾರು ಬ್ರೇಕ್ ಮಾಡಕ್ಕಾಗಲ್ಲ, ಮುರಿಯಕ್ಕಾಗಲ್ಲ ಅಂತ. ಅವ್ರು ಹಂಗೆ ಇದ್ದಪ್ಪ, ಯೋಚನೆ ಮಾಡಿದೆ ಬೆಳಗ್ಗೆಯಿಂದ. ಸರ್ ಖುಷಿ ಇದೆಯಾ ಸರ್ ಅವ್ರು ಸಿಎಂ ಆಗಿ ಜನಸೇವೆ ಮಾಡಿದ್ದು? ಸೇವೆ ಮಾಡೋದು ಖುಷಿ ಇರ್ಲಿ ಹಂಗೆ ಇದ್ದ. ಜನಗೆಲ್ಲ ಸೇವೆ ಮಾಡೋದು. ಹೌದು, ಖುಷಿ ಇಲ್ಲಿ ಹಂಗೆ ಇದ್ದಪ್ಪ. ಹೌದು, ನಾನು ತುಂಬಾ ಸತಿ ಬಂದಿದ್ದೀನಿ ನಿಮ್ಮೂರಿಗೆ, ನಿಮ್ಮನ್ನ ಮಾತಾಡಿಸ್ಕೊಂಡು ಹೋಗಿದ್ದೀನಿ. ನೀವು ಇವತ್ತು ಕೂಡ ಅಷ್ಟೇ ಸಿಂಪಲ್ ಆಗಿದ್ದೀರಿ. ಸಿದ್ದರಾಮಯ್ಯ ಅವ್ರು 8 ವರ್ಷ ಸಿಎಂ ಆಗಿದ್ರು. ಅದು 8 ವರ್ಷ ಸಿಎಂ ಆಗಿರೋ, 8 ವರ್ಷ ಇನ್ನು 7 ವರ್ಷ 10 ವರ್ಷ ಆಗೋದು. ಹೌದು, ಈಗ 8 ವರ್ಷ ಇನ್ನೊಂದ್ 2 ವರ್ಷ ಇರ್ಬೇಕಿತ್ತು ಅಂತ ಇರ್ಬೇಕಾಯ್ತುಕಪ್ಪ. ಒಳ್ಳೆ ಇಲ್ಲಿ ಹಂಗೆ ಇದ್ದಲ್ಲ, ಇರ್ಬೇಕಾಗಿತ್ತು. ಈಗ ನಿನ್ ಬಾಯಿಲು ನಮ್ಮ ಬಾಯಿಲು ಇರ್ಬೇಕಾಗಿತ್ತು. ಯಾರಿಗದು ಕರೆಕ್ಟ್? ಹೌದು, ಅದು ದೇವ್ರು ಇಷ್ಟ, ಮತ್ ನಮ್ಮದು ಏನಿಲ್ಲ, ಭಗವದ್ನೇತ್ಲ. ಎಲ್ರಿಗೂ ಅಷ್ಟೇ. ಇವತ್ತು ನಾನು ಏನು ಮಾಡಕ್ಕಾಗಲ್ಲ, ಭಗವದ್ನೇತ್ಲ. ಊರಿಗೆ ಏನಾದ್ರು ಬರ್ತೀನಿ ಅಂತ ಏನಾದ್ರು ಹೇಳಿದ್ರ? ಇಲ್ಲ, ಅವ್ರು ಬಂದು ಊರಿಗೆ ಬಂದು ಬಹಳ ದಿನ ಆಗೋಯ್ತು. ಇವತ್ತು ಇಲ್ಲಿಗೆ ಹೋಗಿರ್ಬೇಕು, ಡೆಲ್ಲಿಗೆ ಹೋಗ್ಬೇಕು ಅಷ್ಟೇನು? ಕೊಡಿ ಬಿಡು. ಪಾಪ ಅವ್ರ ಹಂಗೆ ಹುಷಾರಿಲ್ಲ. ಬಾಡ್ಲ ಯಾಕೆ ಸರ್ ಹುಷಾರಿಲ್ಲ ಅಂತೇನೋ ಹೇಳ್ತಿದ್ರಲ್ಲ? ಏನ್ ವರ್ಷ ಬಂದೆ, ಹುಷಾರಿಲ್ಲ. ಬಟ್ ಇವತ್ ಪಾಪ ತುಂಬಾ ನಿಮ್ಮೂರಲ್ಲಿ ಇರೋ ಜನರನ್ನೆಲ್ಲ ಮಾತಾಡಿಸ್ತಿದ್ದೆ ಬೆಳಿಗ್ಗೆಯಿಂದ. ಅಯ್ಯೋ ಯಾಕೋ ನಮ್ ಸಾಹೇಬ್ರು ರಾಜೀನಾಮೆ ಕೊಟ್ಟಿದ್ದು ಇಷ್ಟ ಆಗ್ಲಿಲ್ರಿ ಸರ್ ಅಂತಾರೆ. ನಿಮ್ಗೆ ಹಂಗ್ ಕಣ್ಣದು? ನಾವ್ ಹೇಳಂಗಿಲ್ಲ ಸರ್, ನೀವ್ ಹೇಳ್ಬೇಕಿಲ್ಲ. ಹೇಳುತ್ತಲ್ಲ, ಈಗ ನಮ್ಗೆ ಆಗ ಮಾತಾಡಕ ಇಷ್ಟು ಮಾತಾಡದೆ ಆಯ್ತು. ಎಲ್ಲ ಮರ ಎಲ್ಲಕ್ಕೂ ಭಾರಿ ಅನುಕೂಲ ಮಾಡ್ರ. ಹೌದು, ಮಾಡಿದ್ರೆ ಭಾರಿ ಅನುಕೂಲ. ಏನಂತಾರೆ ಸರ್ ಹೆಣ್ಮಕ್ಳೆಲ್ಲ? ಯಾಕೆಂದ್ರೆ ಫ್ರೀ ಬಸ್ಸು, 2,000 ರೂಪಾಯಿ ಗೃಹಲಕ್ಷ್ಮಿ ಇನ್ನು ಇರ್ಬೇಕಾಯ್ತು ಅವ್ರಿಗೆ ಅಂತ ಹೇಳ್ತಾರ. ಕರೆಕ್ಟ್, ಎಲ್ಲ ಅವ್ರಿಗೆ ಇರ್ಬೇಕಾಯ್ತು ಹೇಳ್ತಾರ. ನಮ್ಮದೇನ್ ನಡೆದು ಹೌದು ಹೇಳಿ ಸರ್. ಅವರು ಅನ್ನಭಾಗ್ಯ ತಂದ್ರಲ್ಲ, ಬಗ್ಗೆ ತಗೊಂಡ್ರ ರೋಟು ಪಾಟ್ ಎಲ್ಲ ಕಾಲೇಜ್ ಎಲ್ಲ ಮಾಡ್ರ ಕಡೆ. ಅವ್ರು ಬಂದ್ಮೇಲೆ ಭಾರಿ ಅನುಕೂಲ ಆಯ್ತು. ಎಲ್ಲರೂ ಮಾಡ್ರ. ಅವ್ರು ಬಂದ್ಮೇಲ ಎಲ್ಲ ಊರ ಭಾರಿ ಅನುಕೂಲ ಆಯ್ತು. ಎಲ್ಲ ಊರು, ಇದು ಒಂದೇ ಊರು ಅಂತಿಲ್ಲ, ಎಲ್ಲರಿಗೂ ಮಾಡ್ರ. ಈ ರೋಟಲ್ಲಿ ಇತ್ತು ಅವ್ರು ಬರಗಂಟ ಎಲ್ಲ ಮಾಡ್ರು. ಸರ್ ಮನೇಲಿ ತುಂಬಾ ಕಷ್ಟ ಇತ್ತು, ಅನ್ನದಗಳು ಕೂಡ ಇರ್ಲಿಲ್ಲ, ಅದಕ್ಕೆ ಅನ್ನಭಾಗ್ಯ ತಂದ್ವಿ. ಅನ್ನೋದು ಕಷ್ಟ, ಭಾರಿ ಕಷ್ಟ ಆಯ್ತು. ನಾವು ಒಂದು 8-10 ವರ್ಷ 20 ವರ್ಷದಿಂದ ಆಚಕ ಇವ್ರು ಬಂದ್ಮೇಲೆ ಎಲ್ಲ ಬರೋದು. ಅವೊಂದು ಕಷ್ಟ ಇತ್ತ ಸರ್ ನಮ್ಮನೆಯಲ್ಲೆಲ್ಲ ನಾ ಹೇಳೋದು, ಬೇರೆಯವ್ರ ಕಥಾ ಏನೋ ಒಂದು ಮುಗಿ ಬೇರೆ ಇಟ್ಕೋತಿಲ್ಲ ಅನ್ನಂತ. ಅವಾಗಿಂದಲ್ಲಿ ಇವತ್ತು ಯಾರು ಆಗಲ್ಲ ಬಿಡಿ, ಅಂದಗಳು ಎಲ್ಲಿ ಓಡಾಡುತ್ತ. ಹೌದು, ಆತರ. ಬಟ್ ಖುಷಿ ಆಗುತ್ತಲ್ಲ ಸರ್, ತಮ್ಮ ಅಷ್ಟು ದೊಡ್ಡ ಸ್ಥಾನ, ಅಣ್ಣ ಅಷ್ಟು ದೊಡ್ಡ ಸ್ಥಾನ. ಖುಷಿ ಆಗಿದೆ. ಯಾಕೆ ಸರ್ ನೀವೆಲ್ಲ ಏನು ಮಾಡ್ಕೊಂಡಿಲ್ಲ? ಅವ್ರು ಸಿಎಂ ಆದ್ರು. ಅವರು ನಾವು ಆತರ ಇದ್ ಮಾಡಲ್ಲ, ಅವರು ನಾವು ಆತರ ಇದ್ ಮಾಡಲ್ಲ. ನಮ್ಗೇನ್ ಗೊತ್ತ, ನಮ್ಮ ಅಪ್ಪ ಅವರೇ ಬಡಿದಿಲ್ಲ. ಹೌದು, ಅವ್ರು ಸಿಎಂ ಆದ್ಮೇಲೆ ನೀವು ಕೇಳಲಿಲ್ಲ ನಮ್ಗೆ ಅದ್ ಮಾಡ್ಕೊಡಿದ್? ಇಲ್ಲ, ಅವರು ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದಾರೆ ಅಂತ ಕೇಳಿದ್ರೆ ಅವ್ರು ಕೇಳಿದ್ರೆ ಮಾಡ್ಕೊಳ್ಳೋದಿಲ್ಲ, ನಾವು ಕೇಳಿಲ್ಲ. ನೀವು ಕೇಳಕ್ ಹೋಗಿಲ್ಲ. ಇವತ್ತು ಫುಲ್ ವ್ಯವಸಾಯ ಮಾಡ್ಕೊಂಡು ಅಲ್ಲೆಲ್ಲ ಹೊಲ ಎಲ್ಲ ನೀವೇ ನೋಡ್ಕೋತೀರಿ ಸರ್? ಎಲ್ಲ ಮೈಕ್ ನಮ್ಮ ಮಕ್ಕಳು ನೋಡ್ಕೊತವ. ನಾ ಎಲ್ಗೂ ಆಗಲ್ಲ, ನಮ್ಗೆ ಹುಷಾರಿಲ್ಲ, ನಮ್ಮ ಮಕ್ಕಳು ನೋಡ್ಕೊತವ. ಮೊದ್ಲೆಲ್ಲ ನೀವೇ ಮಾಡ್ಕೊತಿದ್ರಲ್ಲ ಅಲ್ಲೆಲ್ಲ ದನದ ಕೊಟ್ಟಿಗೆ? ಮೊದಲ್ಗ ನಾನೇ ಮಾಡ್ತಿದ್ವ, ಈಗ ಅವರೆಲ್ಲ ಅವ್ರಿಗೆ ಮಾಡ್ಕೊತಾರ. ಓಕೆ, ಇನ್ನೊಂದ್ 2 ವರ್ಷ ಇರ್ತಿದ್ರೆ ಇನ್ನೊಂದಷ್ಟು ಒಳ್ಳೆ ಕೆಲಸ ಆಗಿರೋದು ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಅಂತೀರಾ? ಆಗ್ಬೇಕಾಗಿತ್ತು. ಈ ತರ ಅದೆಲ್ಲ ಬ್ರಹ್ಮ ನೇಮಕ, ನಮ್ದು ಏನಿಲ್ಲ. ಬ್ರಹ್ಮ ನೇಮಕ, ನಾವು ಅಷ್ಟು ಏನೋ ಹೋಗ್ತೀನಿ, ಎಲ್ಲ ಅವನದು ನೇಮಕ. ಹಾಗೆಲ್ಲ ಹೇಳಾಗಿ ನಾವ್ ಹೇಳಕ್ಕಾಗಲ್ಲ. ಚಿಕ್ಕವ್ರಿದ್ದಾಗ ನಿಮ್ಗೆ ಹೇಳ್ತಿದ್ರ ಸರ್ ನಾನು ಸಿಎಂ ಆಗ್ತೀನಿ, ನಾನು MLA ಆಗ್ತೀನಿ ಅಂತೆಲ್ಲ? ಅದು ಅವರು ಚೆನ್ನಾಗಿ ಓದಿ ಎಲ್ಲ ಮಾಡಿದ್ರು ಕಾಲಿಂದ. ಅವ್ರು ಸ್ವಲ್ಪ ಇಲ್ಲೇ ಆಗಿಲ್ಲ ಅವರು. ಹೌದು,
ಯಾವಾಗಲೂ ಇಲ್ಲ ಹಂಗೆ ಓದ್ತಿರು ಚೆನ್ನಾಗಿ. ಮತ್ತೆ ನಮ್ಮ ಮುನ್ನೂರವರು ನಮ್ಮ 3 ವರ್ಷ ಹೆಚ್ಚಿನ ಅವರು ನಮ್ಗೂ ಹೊರಗೆ. ಓಕೆ, ನೀವ್ ಯಾಕೆ ಓದ್ಲಿಲ್ರಿ ಸರ್? ಅವತ್ತು ನಮ್ಮ ತಾಯಿ ತಂದೆ ಓದೋದ ಕೊಲ ಕೊಡ್ರ ಓದ್ಲಿಲ್ಲ, ನಾನೇ ಓದಿಲ್ಲ. ಹೌದು. ನಾವು ಅವತ್ತು ಅವ್ರು ಓದೋದ ಕೊಲ ಕೊಟ್ಟು ನಾವು ಹೋಗಲ್ಲ ಅಂದ್ಬಿಟ್ಟು ಇದು ಓದಿಲ್ಲ. ಇನ್ನೊಬ್ಬ ನಮ್ಮ ತಮ್ಮ ನಾನು ಇಬ್ರು ಓದಿಲ್ಲ ಅಷ್ಟೇ. ಇನ್ನು ನಮ್ಮ ಅಣ್ಣನ ಗೊತ್ತವ್ರಲ್ಲ, ನಮ್ಮ ತಂದೆಗೂ ಗೊತ್ತು ಅಕ್ಷರ. ಹೌದು, ಎಲ್ಲರಿಗೂ ಗೊತ್ತು. ತುಂಬಾ ಜನ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಇವತ್ತು ಬೆಳಿಗ್ಗೆಯಿಂದ ಅಳ್ತಾ ಇದ್ರು ಸರ್. ಸಂತೋಷ್ ಲಾಡ್ ಅವರು ಸಚಿವರು ಬರೋದಿಲ್ಲ ಮತ್ತೆ ಅವ್ರಿಗೆಲ್ಲ ಜೊತೆಲಿ ಇದ್ದವ್ರಿಗೆ ಬರೋದಿಲ್ಲ. ಅವ್ರೆಲ್ಲ ಹಂಗ್ ಮಾಡ್ತಿರು, ಅಳು ಗೊತ್ತಿಲ್ಲ. ಹೌದು ಸರ್. ಈಗ DK ಅವ್ರು ಆಗ್ತಿದಾರಂತೆ CM ಅನ್ನೋದಿದೆ. ಇನ್ನೇನು ಆದಾಗ ರಾಜ್ಯ ಕೊಟ್ಮೇಲೆ ಆವಾಗ ಏನು ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಪ್ಪ ನನಗೆ ಗೊತ್ತಾಗಿಲ್ಲ. ಅವ್ರ ವಿಚಾರ ನನ್ಗೇನ್ ಗೊತ್ತು, ನಾನು ಏನ್ ಹೇಳಕ್ಕದ್ದು. ನೀವು ರಾಜಕೀಯ ತಲೆನೇ ಇಲ್ಲಪ್ಪ, ನಾವು ರಾಜಕೀಯ ತಲೆನೇ ಕೆಡ್ಸ್ಕೊಳ್ಳೋದು. ಅದು ಏನಾದ್ರು ನನ್ಗೆ ಗೊತ್ತಿಲ್ಲ. ನಾವು ಓದಿಲ್ಲ, ಅಕ್ಷರ ಗೊತ್ತಿಲ್ಲ, ನಾವು ಫೋನ್ ನಂಬಿಡಿಲ್ಲ. ಯಾವಾಗ ಕೇಳಿ ಫೋನ್ ಯಾವೆಲ್ಲ ಬಡಿಗಳನ್ನ ಏನಾದ್ರೆ ಅಲ್ಲಿ ತಿರ್ಗಾಡ್ಕ ಈಗ ಸೇರೋದು, ಊಟ ಮಾಡ್ಕೋದು. ನೀವ್ ಯಾರು ಹೇಳಕ್ ಹೋಗಿಲ್ವಾ ಯಾಕೆ ರಾಜೀನಾಮೆ ಕೊಡ್ತಿದಿ ಬೇಡ? ನಾವು ಏನು ಹೇಳಕ್ ಹೋಗಿಲ್ಲ. ನಮ್ಮ ಬೈಕ್ ಹೋಗಪ್ಪ. ಮಕ್ಳೆಲ್ಲ ಹೋಗಿದ್ರ? ಹೇಳ್ತಾ ಇದ್ರ? ಎಷ್ಟ್ ದಿನದಿಂದ ಹೇಳ್ತಿದ್ರು ಸರ್ ರಾಜೀನಾಮೆ ಕೊಡ್ತಾರಂತ? ಅಪ್ಪ ನಮಗ್ ಗೊತ್ತಿಲ್ಲ. ಒಳಗೆ ಒಂಚೂರು ನಮಗ್ ಗೊತ್ತಾಗಿದ್ದು, ನಮ್ಮ ನೆನ್ನೆಯಿಂದ ಗೊತ್ತಾಗಿತ್ತು ರಾಜೀನಾಮೆ ಕೊಡ್ತಾರೆ ಅಂತ. ನಮ್ಗೆ ಗೊತ್ತೇ ಇಲ್ಲ. ಇದು ಒಳಗೂ ಯಾರಿಗೂ ಗೊತ್ತೇ ಇಲ್ಲ. ಇದು 3 ದಿನದಿಂದ ಈಚೆ ಗೊತ್ತಾಗ್ತದೆ. ಅವ್ರು ಏನೇ ಕಷ್ಟ ಇದ್ರು ಹೇಳ್ಕೊಳಲ್ಲ ಅಲ್ಲ ಸರ್? ಏನ್ ಕಷ್ಟ ಇದ್ರು ಹೇಳ್ಕೊಳಲ್ಲ ಅವರು. ಇದು ಏನೋ ಶೂನ್ಯ ಗಂಟೆ ಅವ್ರು ಏನೋ ಅವ್ರಿಗೂ ಸೀಸನ್ ಕೊಡುವಂತ ಗಳಿದಾರೆ, ಏನೋ ಗೊತ್ತಿಲ್ಲ ನಮ್ಗ. ಹೌದು. ಬಟ್ ಇಡೀ ರಾಜ್ಯದಲ್ಲಿ 8 ವರ್ಷ ತುಂಬಾ ಲಾಂಗ್ ಟೈಮ್ CM ಆಗಿದ್ದವ್ರು ಯಾರಾದ್ರೂ ಇದಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರೊಬ್ರು. ವರ್ಷ ಇವರು ಆಗಿದ್ರು. ದೇವರಾಜ ಅರ್ಸ್ಕಿಂತ ಇವರು. ನೀವೆಲ್ಲ ದೇವರಾಜ್ ಅರಸು ಅವ್ರನ್ನೆಲ್ಲ ನೋಡಿದಿರಿ ಸರ್? ನೋಡಿ ಮಕ ಈಗ ಫೋಟೋದಾಗ ಕಾಣ್ತಾರೆ, ನೋಡ್ಕೊಳ್ಳೋ ಅಷ್ಟೇ. ಈ ಮೊದಲು ಎಲ್ಲ ಗೊತ್ತೇ ಇಲ್ಲ ನನ್ಗೆ. ನಾವ್ ಅವೆಲ್ಲ ನೋಡೂ ಇಲ್ಲ. ಈಗ ಫೋಟೋದಾಗ ಇಟ್ಟ ಬರ್ತಾರೆ ದೇವರಾಜ ಅರಸು, ಅದ್ ನೋಡಿದ್ರೆ ಅಷ್ಟೇ. ಅವರು ಇದೇ ನೋಡೇ ಇಲ್ಲ. ಯಾಕಂದ್ರೆ ನಿಮ್ ಜಿಲ್ಲೆ ಅವ್ರೆ ದೇವರಾಜ್ ಅರಸು. ಗೊತ್ತು ಗೊತ್ತು. ಮೈಸೂರು ಹುಣಸೂರು ಅವ್ರೆ. ಗೊತ್ತು. ಏನೆಲ್ಲ ಅಂತಾರಲ್ಲ ಅಲ್ಲ. ಡೈಲಿ ಇವತ್ತು ಏನ್ ಮಾಡ್ತೀರಿ ಸರ್? ಅಂದ್ರೆ ಕೆಲ್ಸ ಎಲ್ಲ ಹೇಗೆ? ಏನ್ ಕೆಲಸ ಹೇಳ್ತೀವಿ, ಇದ್ ಮಾಡ್ತೀವಿ. ಏನ್ ಕೆಲಸ ಮಾಡಿದ್ವಿ ನಮ್ ಕಡೆ ಅತ್ತೆ ಹಿಂಗ್ ಮಾಡಕ್ಕ ಮೊದಲು ಮಾಡ್ತಿದ್ದೋ, ಈಗ ಆಗಲ್ಲ. ಹಂಗೆ ಊಟ ಗೀಟ ಮಾಡ್ಕೊಂಡ್ ಹಂಗೆ ಒದ್ದಾಡೋದು ಅಷ್ಟೇ. ಕರೆಕ್ಟ್ ಸರ್. ಇಲ್ಲಿ ಮನೆ ಕಟ್ಸಿದಾರಲ್ಲ, ಈ ಮನೆಗ್ ಬರಲ್ವಾ ಸರ್ ಸಿದ್ದರಾಮಯ್ಯ? ಅವ್ರು ಯಾವ್ದಾರ ಒಂದು ಹಬ್ಬಕ್ ಬರ್ತಾರ. ಯಾವಾಗ್ಲೂ ಅವ್ರು ಬರಕ ಪುರದಾಗಿದ್ದವ್ರು ಬರಕ ಯಾವ್ದಾರ ಒಂದು ಹಬ್ಬಕ್ಕೆ ಒಂದು ದೊಡ್ಡ ಜಾತ್ರೆ ಅದೊಂದು ಬರ್ತಾರ ಅಷ್ಟೇ. ಇನ್ಯಾವ್ದಕ್ಕೂ ಬರಕ್ಕಾಗಲ್ಲ. ಜಾತ್ರೆ ಬಿಟ್ಟು ಬೇರೆ ಯಾವ್ದಕ್ಕೂ ಬರಲ್ಲ ಅವರು. ಅಮ್ಮವ್ರು ಬರ್ತಾರ, ಅವ್ರು ಬರ್ತಾ ಇರ್ತಾರ, ಹೋಯ್ತಾ ಇರ್ತಾರ. ಅವ್ರ ಮಾಡಿ ಅವತ್ತೊಂದು ಹಬ್ಬಕ್ಕೆ ಬರೋದು. ಬರಕ್ಕೆ ಅವ್ರಿಗೆ ಬರಕ ಹೌದು ಬರಲ್ಲ ಅವ್ರು. ನೀವ್ ಯಾವಾಗ ಭೇಟಿ ಆಗಿದ್ದು ಸರ್ ಲಾಸ್ಟ್? ನಾವು ಯಾವತ್ತಾರು ಹೋಯ್ತೀವಿ, ಭೇಟಿ ಆಯ್ತೀವಿ. ಹೋದಾಗ ಭೇಟಿ ಆಗೋದು. ಇಲ್ಲಿಂದ ನಾವು ಅಲ್ಲಿ ಬೆಳೂರು ಹೋದಾಗ ಭೇಟಿ ಆಗೋದು. ಏನಂತಾರೆ ಸರ್ ಬೆಂಗಳೂರಿಗೆಲ್ಲ ಹೋದಾಗ? ಏನಣ್ಣ ಅಂತೀವಿ ನಾವು, ಎಲ್ಲ ಅಂತಾರೆ. ಅವ್ರು ಎಲ್ಲ ಹಳ್ಳಿ ಬಾತಿ ಅವ್ರ ಸಿಕ್ಕಾಗ ಏನ್ ಮಾತಾಡ್ತೀರಿ ಸರ್ ಅಣ್ಣನ್ ಜೊತೆ? ಏನು ಎಡೆ ಮತ್ ನಾವು ಹೆಚ್ಚು ಆಡೋದು ಇಲ್ಲ ಅವ್ರದೊಳಲ್ಲಿ. ಊರ್ಗ ಅಂತಾರೆ. ಬಟ್ ಬಹಳ ಖುಷಿ ಆಗುತ್ತೆ ಸರ್. 8 ವರ್ಷ CM ಆಗಿದ್ದವ್ರ ಫ್ಯಾಮಿಲಿ ಇವತ್ತು ಸಿಂಪಲ್ ಆಗಿದೆಯಲ್ಲ. ಯಾವಾಗ ಸಿಂಪಲ್ ನಮ್ಮದು, ಯಾವಾಗ ಸಿಂಪಲ್. ಓಕೆ, ನಿಮ್ ಮಕ್ಳು ಏನಾದ್ರು ಬರ್ತಾರಂತ ಸರ್ ರಾಜಕೀಯಕ್ಕೆ? ಇಲ್ಲ ಸರ್, ಅದೆಲ್ಲ ಇನ್ನೂ ಇಲ್ಲ. ಒಬ್ಬ ಆರಾಮ್ ಮಾಡ್ತಾನ, ಒಬ್ಬ ಮೈಸೂರು ಯೂನಿವರ್ಸಿಟಿ ಕೆಲ್ಸಕ್ಕೆ ಹೋಗ್ತಾನೆ. ಎಷ್ಟು ಜನ ಸರ್ ನಿಮಗೆ ಮಕ್ಕಳು? ಗಂಡ್ಮಕ್ಳು ಇಬ್ರು. ಓಕೆ, ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು. ಗಂಡ್ಮಕ್ಳು ಏನ್ ಮಾಡ್ತಾರೆ ಸರ್? ಅದಕ್ಕೆ ಆರಾಮ್ ಮಾಡ್ತಾರ ಹೇಳಿಲ್ವಾ? ಆರಾಮ್ ಮಾಡ್ತಾನ, ಒಬ್ಬ ಯೂನಿವರ್ಸಿಟಿಗೆ ಹೋಗ್ತಾನೆ. ಹೌದಾ? ಓಕೆ ಓಕೆ ಓಕೆ. ಯತೀಂದ್ರ ಅವ್ರೇನೋ ರಾಜಕೀಯದಲ್ಲಿದ್ದಾರೆ, MLC ಇದಾರೆ. ನಿಮ್ ಮಕ್ಳು ಯಾರು ಟ್ರೈ ಮಾಡಿಲ್ಲ ಸರ್? ಇಲ್ಲ ಮಾಡಿಲ್ಲ. ಒಟ್ಲಿ ಅವೇ ನೋಡ ಯತೀಂದ್ರ ಅವನ ಈಗ. ಬಟ್ ವರುಣ ಜನ ತುಂಬಾ ಹೃದಯಕ್ಕೆ ಹಚ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ. ನಾನ್ ಬೆಂಗಳೂರು ಸರಿ. ಈಗ ನಮ್ಗೆ ಇಷ್ಟಕ್ಕೆ ಯಾಕೆ ಇಷ್ಟು ಹೊಡೆದಾಡಿದ್ರಿ, ಇಷ್ಟು ಏನು ಮಾತಾಡಕ ಹೇಳ್ರಿ. ಇಲ್ಲ ಅಂದ್ರೆ ನೀವು CM ಅವರ ತಮ್ಮ ಅಲ್ವಾ, ಸೊ ನೀವು ಮಾತಾಡಿದ್ರೆ ಒಂಚೂರು ಚೆನ್ನಾಗಿರುತ್ತೆ ಅಂತ ಮಾತಾಡ್ಸಕ್ ಬಂದೆ ಅಷ್ಟೇ. ಏನ್ ಚೆನ್ನಾಗಿರೋದಪ್ಪ ಹೇಳು. ಅವ್ರು ಈ ರಾಜೀನಾಮೆ ಕೊಡಾಗ ಏನ್ ಚೆನ್ನಾಗಿರೋದು. ಮದುವೆ ಏನೋ ಆಗೋ ಇಷ್ಟ ಅಂತ ಅವರು 3 ವರ್ಷ 8 ವರ್ಷ ಆದಾಗಾಯ್ತು.
ಓಕೆ. ಈಗೇನು ಇಲ್ಲಿ ಜನನ್ ಮಾತಾಡಿಸುವಾಗ ಅವ್ರು ಹೇಳ್ತಿದ್ರು, ಸರ್ ನಮ್ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ತಗೋಬಿಟ್ಟಿದ್ದಾರೆ, ನಾವ್ ಯಾರು ಕಾಂಗ್ರೆಸ್ ಜೊತೆ ನಿಂತ್ಕೊಳ್ಳಲ್ಲ ನೆಕ್ಸ್ಟ್ ಅಂತ. ರಾಜೀನಾಮು ಇನ್ ಕೂಡ ಅವ್ರು ಕೊಟ್ಮೇಲೆ ಜನ ಏನ್ ಮಾಡಕದ್ದು. ಸಿದ್ದರಾಮಯ್ಯ ಅವ್ರಿಗೆ ಅನ್ಯಾಯ ಆಯ್ತಾ ಅಂತ ಸರ್? ಏನ್ ಅನ್ಯಾಯ ಮತ್ತೆ ಈಗ ಎಡಂತದಲ್ಲಿ ಇದ್ ಮಾಡಿದ್ರು ಏನೇ ಮಾಡಿದ್ರು. ಎಡಂತರ ಇನ್ನು 2 ವರ್ಷ ಇರೋದು. ಹೌದು, ಇನ್ನೊಂದು 10 ವರ್ಷ ಸಂಪೂರ್ಣ ಆಗಿರೋದು. ಓಕೆ ಡನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು ಮಾತಾಡಿ. ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿದ್ದರಾಮಯ್ಯ ಅವರ ತಮ್ಮ ಅವರ ಮಾತುಗಳು. ನಿಜಕ್ಕೂ ಕೂಡ ನೋಡಿ, ಇವ್ರು ಇರೋದಿದೆ ಮನೆ, ಸಿಂಪಲ್ ಆಗಿ ಮನೆ ಇದೆ. 8 ವರ್ಷ ಸುದೀರ್ಘವಾಗಿ CM ಆಗಿದ್ದಂಥವ್ರು ಸಿದ್ದರಾಮಯ್ಯ ಅವರು. ಇವತ್ತು ಕೂಡ ನೋಡಿ ಅವರು ಎಷ್ಟು ಸಿಂಪಲ್ ಆಗಿ, ನಾನು ಆಕ್ಚುಲಿ ತುಂಬಾ ಸತಿ ಮಾತಾಡಿಸಿದ್ದೀನಿ ಅವರನ್ನ. 2021ರಲ್ಲೆಲ್ಲ ಇಲ್ಲಿ ಬಂದಾಗ ನೋಡಿ, ಮೊಮ್ಮಕ್ಕಳ ಜೊತೆ ಅವ್ರನ್ನ ದೂರದಿಂದ ನೋಡಿದ ತಕ್ಷಣ ಸಿದ್ದರಾಮಯ್ಯ ಅವರೇ ಕೂತಿದ್ದಾರೆ ಅನ್ನೋ ತರ ಕನ್ಫ್ಯೂಸ್ ಆಗ್ತದೆ. ಸೇಮ್ ಹಾಗೆ ಇದ್ದಾರೆ ಸರ್. ಇವತ್ತು ಹಂಗೆ ಹವಾಯಿ ಚಪ್ಪಲ್ ಹಾಕೊಂಡು, ಪಂಚೆ ಹಾಕೊಂಡು ಅಲ್ಲೆಲ್ಲ ದನದ ಕೊಟ್ಟಿಗೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಮತ್ತು ಇದು ಸಿದ್ದರಾಮಯ್ಯ ಅವ್ರ ಮನೆ. ಹಬ್ಬ ಹರಿದಿನ ಏನೇ ಇದ್ರು ಸಿದ್ದರಾಮಯ್ಯ ಅವರು ಇಲ್ಲಿ ಬರ್ತಾರೆ, ಈ ಮನೆಯಲ್ಲಿ ಸ್ಟೇ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಇವತ್ತು ಕೆಳಗಿಳಿದಿರೋದ್ರಿಂದಾಗಿ ಜನರಲ್ಲಿ ಒಂದು ರೀತಿಯಲ್ಲಿ ಬೇಸರ ಇದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ವರುಣ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ನೀರವ ಮೌನ ಆವರಿಸಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇದೆಲ್ಲವೂ ಕೂಡ ದನದ ಕೊಟ್ಟಿಗೆ ಎಲ್ಲ ಹಳ್ಳಿಯಲ್ಲಿ ಹೆಂಗೆ ಜೀವನ ಇರುತ್ತೋ ಹಾಗೆ ಇರುತ್ತೆ. ಸೊ ಬಹಳ ಖುಷಿ ಆಯ್ತು ಅವ್ರ ಜೊತೆ ಮಾತಾಡಿ. ಒಟ್ಟಾರೆಯಾಗಿ ನಂದೊಂದು ಸಣ್ಣ ಪ್ರಯತ್ನ ಏನು ಅಂತಂದ್ರೆ, 8 ವರ್ಷ ಸುದೀರ್ಘವಾಗಿ CM ಆಗಿದ್ದಂಥವ್ರು ಮನ್ಸು ಮಾಡಿದ್ರೆ ಸಿದ್ದರಾಮಯ್ಯ ಅವರು ಅವ್ರ ಕುಟುಂಬಕ್ಕೆ ಅಂತ ಏನೆಲ್ಲ ಮಾಡ್ಕೋಬಹುದಿತ್ತು, ಆದ್ರೆ ಅದು ಯಾವುದಕ್ಕೂ ಕೂಡ ಆಸ್ಪದ ಕೊಡ್ಲಿಲ್ಲ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ವರುಣಾದಿಂದ.